ಬಿಸಿ ಬಿಸಿಯಾದ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ಬರೀ 10 ನಿಮಿಷದಲ್ಲಿ ಸೂಪರ್ ಸಾಫ್ಟ್ ಅಕ್ಕಿ ಹಿಟ್ಟಿನ ರೊಟ್ಟಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಜಸ್ಟ್ 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಬೆಳಗಿನ ಬ್ರೇಕ್ಫಾಸ್ಟ್ಗೆ, ರಾತ್ರಿ ಊಟಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಈ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಅಕ್ಕಿ ಹಿಟ್ಟು, 1 ಗ್ಲಾಸ್ ಆಗುವಷ್ಟು ನೀರು ತೊಗೊಂಡಿದ್ದೀನಿ. 2 ಸಮ ಕ್ವಾಂಟಿಟಿಯಾಗಿರಬೇಕು. ಪರ್ಫೆಕ್ಟಾಗಿ ಬರುತ್ತೆ ಈ ರೊಟ್ಟಿ. ಮತ್ತು ಅಕ್ಕಿ ಹಿಟ್ಟನ್ನು ನೀವು ಇಲ್ಲಿ ಸೋಸ್ಕೊಂಡೇ ತೊಗೋಬೇಕು. ಮನೆಯಲ್ಲಿ ಮಾಡಿದ್ದು ಕೂಡ ನಡೆಯುತ್ತೆ, ಅಥವಾ ರೆಡಿಮೇಡ್ ಹಿಟ್ಟಿದ್ರೆ ಅದು ತೊಗೊಂಡ್ರೂ ಭೀ ನಡೆಯುತ್ತೆ. ಎರಡೂ ಇದ್ರೂ ಭೀ ಇದೇ ಪ್ರೊಸೀಜರ್ ಮಾಡ್ಕೊಳ್ಳಿ, ತುಂಬ ಸರಿಯಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಇದರಲ್ಲಿ ಹಾಕ್ಕೊಂಡಿನಿ. ಇವಾಗ 1 ಗ್ಲಾಸ್ ಆಗೋಷ್ಟು ನೀರು ತೊಗೊಂಡಿನಲ್ವ, ಈ ನೀರು ಫುಲ್ಲು ಕುದಿಸ್ಕೊಂಡು ತೊಗೊತಿದ್ದೀನಿ. ಅಂದರೆ ಫುಲ್ ಕುದಿ ಬರಬೇಕು ಈ ನೀರು. ನೋಡಿ, ಇವಾಗ ನೀರು ಫುಲ್ಲು ಕುದಿ ಬಂದಿದೆ. ಇವಾಗ ಈ ಹಿಟ್ಟಿನಲ್ಲಿ ಸೇರಿಸ್ತಿದ್ದೀನಿ. ಅಂದರೆ ಇಲ್ಲಿ 2 ಸಮ ಕ್ವಾಂಟಿಟಿಯಾಗಿರಲಿ, ಪರ್ಫೆಕ್ಟಾಗಿ ಬರುತ್ತೆ ಅಕ್ಕಿ ಹಿಟ್ಟಿನ ರೊಟ್ಟಿ. ನೀವು ಮೊದಲ ಸಲ ಮಾಡಿದ್ರು ಇದೇ ರೀತಿ ಮಾಡ್ಕೊಳ್ಳಿ, ತುಂಬಾ ಸರಿಯಾಗಿ ಬರುತ್ತೆ. ಇವಾಗ ಫುಲ್ ಬಿಸಿಯಾಗಿರುವಂತಹ ನೀರು ಹಾಕ್ಕೊಂಡಿನಿ ಇದರಲ್ಲಿ. ಈ ರೀತಿ ಚಮಚಲಿಂದ ಇದನ್ನು ನೀಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಒಂದು 5 ನಿಮಿಷ ಹಾಗೆಯೇ ಬಿಡಬೇಕಾಗುತ್ತೆ. ಯಾಕಂದರೆ ಇದು ಫುಲ್ ಬಿಸಿಯಾಗಿದೆ ಅಲ್ವಾ, ಹೀಗಾಗಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷದಕ್ಕೆ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಈ ರೊಟ್ಟಿ. ನಾನಿಲ್ಲಿ ಹಂಚು ತೊಗೊಂಡಿನಿ. ಈ ಹಂಚಿಗೆ ಒಂದು ಹನಿ ಎಣ್ಣೆಯನ್ನು ಹಚ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ವೈಟಾಗಿ ಬರುತ್ತೆ ನಮ್ಮ ರೊಟ್ಟಿ, ಮತ್ತು ರೊಟ್ಟಿಗೆ ಕಲೆ ಎಲ್ಲೂ ಬೀಳೋದಿಲ್ಲ. ಮತ್ತು ಈ ತವಾದ ಲಿಂಕ್ ಬೇಕಿದ್ರೆ ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ತುಂಬಾ ಸರಿಯಾಗಿದೆ ಈ ತವಾ ನೀವು ತಂತಿಲಿಂದ ತಿಕ್ಕುರ್ವಿ ಏನೂ ಆಗೋದಿಲ್ಲ. ಹ್ಯಾಂಡಲ್ ಕೂಡ ಗಟ್ಟಿ ಮುಟ್ಟಾಗಿದೆ. ಯಾವ ರೀತಿ ಯೂಸ್ ಮಾಡೋದು ಈ ತವಾ ಪರ್ಫೆಕ್ಟ್ ಆಗಿದೆ. ಬೇಕಿದ್ರೆ ಪರ್ಚೇಸ್ ಕೂಡ ಮಾಡ್ಕೋಬೋದು, ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ. ಇಲ್ಲಿ ಹಿಟ್ಟಿಗೆ ಕೂಡ ನಾನು ಒಂದು 5 ನಿಮಿಷ ಆಗೋ ತನಕ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. ಇವಾಗ ಇದನ್ನು ಕೆಳಗಡೆ ಹಾಕ್ಕೊಂಡು ಕೈಲಿಂದ ಸಾಫ್ಟಾಗಿ ನಾದ್ಕೋಬೇಕು. ಇಲ್ಲಿ ನೀವು ಹಿಟ್ಟನ್ನ ಎಷ್ಟು ಸಾಫ್ಟಾಗಿ ನಾದ್ಕೊತೀರಲ್ಲ ಅಷ್ಟು ಸಾಫ್ಟಾಗಿ ಬರುತ್ತೆ ರೊಟ್ಟಿ. ಇಲ್ಲಿ ನೀರಿನ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಜಾಸ್ತಿ ಗಟ್ಟಿ ಅನಿಸ್ತಿದ್ರೆ ಮಾತ್ರ ಕೈಗೆ ನೀರನ್ನ ಹಚ್ಕೊಳ್ಳಿ, ಇಲ್ಲ ಅಂದರೆ ಹಾಗೇ ಕೈಗೆ ಎಣ್ಣೆನ ಹಚ್ಕೊಂಡು ಸಾಫ್ಟಾಗಿ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ತುಂಬ ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ಒಂದು 3-4 ನಿಮಿಷ ನಾನು ಸಾಫ್ಟಾಗಿ ನಾದ್ಕೊತಿದ್ದೀನಿ. ನಾನಿಲ್ಲಿ ಸ್ವಲ್ಪ ಕೂಡ ನೀರು ಬಳಸಿಲ್ಲ, ಜಸ್ಟ್ ಕೈಗೆ ಎಣ್ಣೆನ ಹಚ್ಕೊಂಡು ಹಿಟ್ಟನ್ನ ಸಾಫ್ಟಾಗಿ ನಾದ್ಕೊತಿದ್ದೀನಿ. ಓಕೆ, ನೋಡಿ ಮೊದಲು ಯಾವ ರೀತಿಯಾಗಿ ಕಾಣ್ತಿತ್ತು, ಇವಾಗ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ಒಂದು ಸ್ವಲ್ಪ ಕೂಡ ಕ್ರ್ಯಾಕ್ ಬಂದಿಲ್ಲ. ಈ ರೀತಿಯಾಗಿದ್ರೆ ಏನಾಗುತ್ತೆ, ನಮ್ಮ ರೊಟ್ಟಿ ಕೂಡ ಕ್ರ್ಯಾಕ್ ಬರೋದಿಲ್ಲ, ಮತ್ತು ಲಟ್ಟಿಸುವಾಗ ಕೂಡ ಹರಿಯೋದಿಲ್ಲ ರೊಟ್ಟಿ. ಈ ರೀತಿ ಹಿಟ್ಟನ್ನ ನಾದ್ಕೊಂಡ್ರೆ ನೀವು ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ. ಒಂದು ಚೂರು ಕೂಡ ಆ ಹಿಟ್ಟಿನ ಮೇಲೆ ಕ್ರ್ಯಾಕ್ ಬಂದಿಲ್ಲ. ಆ ರೀತಿ ಹಿಟ್ಟನ್ನ ನಾದ್ಕೋಬೇಕು. ಇವಾಗ ಏನಿಲ್ಲ, 1 ಗ್ಲಾಸ್ ಹಿಟ್ಟಲ್ಲಿ ಸುಮಾರು ಒಂದು 6 ರೊಟ್ಟಿ ಮಾಡ್ಕೊತೀನಿ ನಾನು. ನಿಮಗೆ ಜಾಸ್ತಿ ದೊಡ್ಡ ಬೇಕಿದ್ರೆ ಒಂದು 5 ಮಾಡ್ಕೊಳ್ಳಿ ಬರುತ್ತೆ, ಅಥವಾ ಸಣ್ಣ ಸಣ್ಣ ಬೇಕಿದ್ರೆ ಒಂದು 6ರಿಂದ 7 ರೊಟ್ಟಿನ ರೆಡಿ ಮಾಡ್ಕೋಬೋದು. ನಾನು ಇದರಲ್ಲಿ ಒಂದು 6 ಉಳ್ಳಿ ಮಾಡ್ಕೊತಿದ್ದೀನಿ. ಓಕೆ, ನೋಡಿ ಒಂದು ಸ್ವಲ್ಪ ಕೂಡ ಕ್ರ್ಯಾಕ್ ಬಂದಿಲ್ಲ. ನಿಮಗೆ ಕಾಣ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ಹಿಟ್ಟು ಅಂತೇಳಿ. ಕರೆಕ್ಟಾಗಿರುತ್ತೆ. ಯಾವುದಾದ್ರೂ ಒಂದು ಕಪ್ ತೊಗೊಳ್ಳಿ ಅಥವಾ ಗ್ಲಾಸ್ ತೊಗೊಳ್ಳಿ, 2 ಸಮ ಕ್ವಾಂಟಿಟಿ ತೊಗೊಂಡು ಈ ರೀತಿ ಹಿಟ್ಟನ್ನ ನಾದ್ಕೊಳ್ಳಿ. ನಾನಿಲ್ಲಿ ಒಣ ಹಿಟ್ಟು ಕೂಡ ಅಕ್ಕಿ ಹಿಟ್ಟೇ ಬಳಸ್ತಿದ್ದೀನಿ. ಅಕ್ಕಿ ಹಿಟ್ಟು ಹಚ್ಕೊಂಡಿದ್ದನ್ನು ರೌಂಡಾಗಿ ಲಟ್ಟಿಸ್ಕೊಂಡು ತೊಗೋಬೇಕು. ಜಾಸ್ತಿ ಜೋರು ಹಾಕಬಾರ್ದು, ಮತ್ತು ಜಾಸ್ತಿ ತೆಳ್ಳು ಕೂಡ ಮಾಡ್ಕೋಬಾರ್ದು. ತೆಳ್ಳಗೆ ಮಾಡ್ಕೊಂಡ್ರೆ ಉಬ್ಬೋದಿಲ್ಲ. ಹೀಗಾಗಿ ಸ್ವಲ್ಪ ದಪ್ಪನೇ ಇರಲಿ. ಮತ್ತು ಒಂದೇ ಸೈಡ್ನಲ್ಲಿ ಈ ರೀತಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ ನಾನು. 2 ಸೈಡಿಗೆ ಇದನ್ನು ಎತ್ತಾಕ್ತಿಲ್ಲ. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತೀನಿ ಅಂತೇಳಿ. ಸ್ವಲ್ಪ ದಪ್ಪನೇ ಇರಲಿ, ಮತ್ತು ಒಂದೇ ಸೈಡ್ನಲ್ಲಿ ಈ ರೀತಿ ಲಟ್ಟಿಸ್ಕೊಂಡು ತೊಗೋಬೇಕು. ಕೆಳಗಡೆ ಬೇಕಿದ್ರೆ ಸ್ವಲ್ಪ ಹಿಟ್ಟು ಕೂಡ ನೀವು ಉದಿಸ್ಕೋಬೋದು. ಇವಾಗ ಇಲ್ಲಿ ಅಲ್ಲಿ ಕೆಳಗಡೆ ಮೈ ಇರ್ತದಲ್ಲ, ಇಲ್ಲಿ ಮೇಲೆ ಮಾಡಬೇಕು. ಮೇಲೆ ಮಾಡಿಕೊಂಡು ಇಲ್ಲಿ ನೀರನ್ನ ಹಚ್ಚಬೇಕಾಗುತ್ತೆ. ಈ ರೀತಿ ಬಟ್ಟೆಲಿಂದ ಕೂಡ ಹಚ್ಕೋಬೋದು, ಅಥವಾ ಈ ರೀತಿ ಕೈಲಿಂದ ಕೂಡ ನೀವು ಇಲ್ಲಿ ನೀರನ್ನ ಹಚ್ಕೋಬೋದು. ಮತ್ತು ನೀರು ಹಚ್ಚಿದ ತಕ್ಷಣ ಒಂದು 10 ಸೆಕೆಂಡ್ನಲ್ಲಿ ಇದನ್ನು ಎತ್ತಾಕಬೇಕಾಗುತ್ತೆ. ಗ್ಯಾಸ್ ಇವಾಗ ಹೈ ಇದೆ. ಹೈ ಗ್ಯಾಸ್ನಲ್ಲೇ ಇದನ್ನು ಬೇಯಿಸ್ಕೊಳ್ಳಿ, ತುಂಬ ಸರಿಯಾಗಿ ಬರುತ್ತೆ. ಮತ್ತು ಇವಾಗ ನಾವು ಉಲ್ಟಾ ಹಾಕಿರ್ತೇವೆ ನೋಡಿ, ಈ ಟೈಮ್ನಲ್ಲಿ ಪೂರ್ತಿಯಾಗಿ ಕೆಳಗಿನ ಮೈ ಇವಾಗ ಬೇಯಬೇಕು ಸರಿಯಾಗಿ. ಬೆಂದಾದ್ಮೇಲೆ ಇದಕ್ಕೆ ಉಲ್ಟಾ ಹಾಕೊಂಡು 2 ಸೈಡಿಗೆ ಸರಿಯಾಗಿ ಬೇಯಿಸ್ಕೊಂಡು ತಗೋಬೇಕು ಅಷ್ಟೇ. ಸೂಪರ್ ಸಾಫ್ಟಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಇವಾಗ ಗ್ಯಾಸ್ ನಾನು ಹೈ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡು ತೊಗೊತಿದ್ದೀನಿ. ಹಾಕಿದ ಮೇಲೆ ನೀರು ಹಚ್ಚಿದ ಮೇಲೆ ಒಂದು 10 ಸೆಕೆಂಡ್ಗೆ ಉಲ್ಟಾ ಹಾಕ್ಕೊಂಡು ಪೂರ್ತಿ ಉಲ್ಟಾ ಬೇಯಿಸ್ಕೊಂಡಾದ್ಮೇಲೆ 2 ಕಡೆಗೆ ಸರಿಯಾಗಿ ಬೇಯಿಸ್ಕೊಳ್ಳಿ. ಸೂಪರ್ ಆಗಿರುವಂತಹ ಆರೋಗ್ಯಕರವಾಗಿರುವಂತಹ ಅಕ್ಕಿ ಹಿಟ್ಟಿನ ರೊಟ್ಟಿ ರೆಸಿಪಿ ರೆಡಿಯಾಗಿದೆ. ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ನೋಡಿ. ಹಾಗೆ ಬಾಯಿಲಿಟ್ಟರೆ ಕರಗೋಗುತ್ತೆ. ಒಂದ್ಸಲ ಈ ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಸೂಪರ್ ಸಾಫ್ಟ್ ಆಗಿರುವಂತಹ ಅಕ್ಕಿ ಹಿಟ್ಟಿನ ರೊಟ್ಟಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತು ಇದ್ರ ಜೊತೆಗೆ ನಾನು ಟೊಮೆಟೊ ಈರುಳ್ಳಿ ಚಟ್ನಿ ಮಾಡಿದ್ದೀನಿ. ಬೆಸ್ಟ್ ಕಾಂಬಿನೇಷನ್ ಇವೆರಡು. ಸೊ ಈ ಅಕ್ಕಿ ರೊಟ್ಟಿ ಮಾಡಿದರೆ ಟೊಮೆಟೊ ಚಟ್ನಿ ಮಾಡ್ಕೊಳ್ಳಿ, ತುಂಬ ಸರಿಯಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.